ಸಮಸ್ತ ವೀಕ್ಷಕರಿಗೂ ಓ ಗೆಳೆಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿದೆ, ಇದೇ ತಿಂಗಳು 11ನೇ ತಾರೀಕು ಡಿ ಬಾಸ್ ರವರ ದ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಬಿಡುಗಡೆ ಆಗಿರೋದು. ಹಾಗಾದ್ರೆ ಈ ಚಿತ್ರ ಯಶಸ್ಸನ್ನು ಗಳಿಸ್ತಾ ಇಲ್ಲ ಚಿತ್ರ ಸೋಲ್ತಾ ಅನ್ನೋ ಪ್ರಶ್ನೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಲವು ರೀತಿ ಏನ್ ಮಾಡ್ತಾ ಇದ್ದಾರೆ, ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಕೆಲವರು ಚಿತ್ರ ಗೆದ್ದಿದೆ ಅಂದ್ರೆ, ಕೆಲವರು ಚಿತ್ರ ಸೋತಿದೆ ಅಂತ ಹೇಳ್ತಾರೆ, ಕೆಲವರು ಸಾಧಾರಣವಾಗಿದೆ ಅಂತ ಹೇಳ್ತಾರೆ. ಆದ್ರೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ, ದ ಡೆವಿಲ್ ಚಿತ್ರ ಯಶಸ್ಸಾಗಿದೆ, ಚಿತ್ರ ಗೆದ್ದಿದೆ. ಯಾಕೆ ಅಂತ ಅಂದ್ರೆ, ಡೆವಿಲ್ ಚಿತ್ರ ಸುಮಾರು 20 ಕೋಟಿ ವೆಚ್ಚದಲ್ಲಿ ತಯಾರಾದಂತ ಚಿತ್ರ. ಈ ಚಿತ್ರ ಈಗಾಗಲೇ ಹತ್ತತ್ರ 50 ಕೋಟಿ ಕಲೆಕ್ಷನ್ ಅನ್ನ ಮಾಡಿದೆ. ಇನ್ನೂ ಒಂದು ವಾರದಲ್ಲಿ ಇನ್ನೂ 25 ಕೋಟಿ ಕಲೆಕ್ಷನ್ ಮಾಡುವ ಸಾಧ್ಯತೆ ಇದೆ. ಖಂಡಿತ ಚಿತ್ರ 75 ಕೋಟಿಯನ್ನ ಕಲೆಕ್ಷನ್ ಮಾಡೇ ಮಾಡುತ್ತೆ. ಇದು ನಿಮ್ಗೆ ಗೊತ್ತಿರಲಿ, ಇದು ಬರೀ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗಿರೋ ಚಿತ್ರ, ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗಿರುವಂತ ಚಿತ್ರ. ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ. ದರ್ಶನ್ ಸರ್ ಹೇಳಿದ್ದಾರೆ, ನಾನು ಮಾಡೋದೇ ಕನ್ನಡ ಮೂವಿ ಅಂತ. ಹಾಗಾಗಿ ಇದೇ ಕಲೆಕ್ಷನ್ ನೀವು ಬೇರೆ ಬೇರೆ ಸ್ಟೇಟ್ ಅಲ್ಲಿ ಇನ್ನು ಹೆಚ್ಚಿನ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ರೆ ಕಲೆಕ್ಷನ್ ಎಷ್ಟಾಗ್ತಿತ್ತು ಅಂತ ನೀವೇ ಲೆಕ್ಕ ಹಾಕಬಹುದು. ಹಾಗಾಗಿ ಚಿತ್ರ ಗೆದ್ದಿದೆ, ಚೆನ್ನಾಗಿ ಓಡ್ತಾ ಇದೆ, ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಅದಕ್ಕಿಂತ ಇನ್ನು ಹೆಚ್ಚಿನ ರೀತಿಯ ಇನ್ನೊಂದು ರೀತಿಯ ಖುಷಿ ಏನಪ್ಪಾ ಅಂತಂದ್ರೆ, ಡೆವಿಲ್ ಚಿತ್ರ ಬಿಡುಗಡೆ ಆದಂತ ದಿನವೇ ದರ್ಶನ್ ಸರ್ಗೆ ಟಿವಿಯನ್ನ ಒದಗಿಸಿಕೊಡಲಾಗಿದೆ ಅವ್ರು ಇರ್ತಕ್ಕಂಥ ಕೊಠಡಿಯಲ್ಲಿ. ದರ್ಶನ್ ಸರ್ ಆ ಒಂದು ಸಂತೋಷದ ಕ್ಷಣಗಳನ್ನ, ಆ ಅಭಿಮಾನಿಗಳ ಜೈಕಾರವನ್ನ, ಥಿಯೇಟರ್ಗಳ ಮುಂದೆ ಸೇರಿದಂತ ಸಾವಿರಾರು ಅಭಿಮಾನಿಗಳ ಜೈಕಾರವನ್ನ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ನಿಜವಾಗ್ಲೂ ಇದು ನಮ್ಗೆಲ್ಲ ತುಂಬಾ ಖುಷಿ ಪಡುವಂತ ವಿಚಾರ. ಈಗ ಮತ್ತೊಂದು ದುಃಖದ ವಿಚಾರ ಏನಪ್ಪಾ ಅಂತಂದ್ರೆ, ದರ್ಶನ್ ಸರ್ ಅವರ ವಿಚಾರಣೆ ಪ್ರಾರಂಭ ಆಗಿದೆ. ಏನಾಗುತ್ತೆ ಕಾದು ನೋಡೋಣ. ದೇವ್ರ ಮೇಲೆ ಭಾರ ಹಾಕೋಣ. ದೇವರು ಖಂಡಿತ ದರ್ಶನ್ ಅವ್ರನ್ನ ಹೊರಗಡೆ ತಗೊಂಡು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಂತೂ ಇದೆ. ನೋಡೋಣ ಏನಾಗುತ್ತೆ ಅಂತ. ದರ್ಶನ್ ರವರು ಈ ಒಂದು ಕೆಲಸದಲ್ಲಿ ಭಾಗಿಯಾಗಿಲ್ಲ ಅನ್ನೋದೇ ನನ್ನ ಅಚಲವಾದ ನಂಬಿಕೆ. ಏನಾಗುತ್ತೆ ನೋಡೋಣ. ಸತ್ಯಕ್ಕೆ ಯಾವತ್ತಿದ್ರು ಜಯ ಸಿಕ್ಕೇ ಸಿಗುತ್ತೆ. ಜೈ ಡಿ ಬಾಸ್ ಚಿತ್ರ ಗೆದ್ದಿದೆ.